ಇನ್ನೊಂದು ಕಡೆ ಕೊಲೆ ಆರೋಪದಲ್ಲಿ A1 ಪವಿತ್ರ ಗೌಡ ಏಕಾಂಗಿ ಪವಿತ್ರ ಗೌಡ ಏಕಾಂಗಿ ಆಗಿಬಿಟ್ಟಿದ್ದಾರೆ. ಆದರೆ ಪವಿತ್ರ ಗೌಡನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹೇಗಾದರೂ ಮಾಡಿ ದರ್ಶನ್ ಭೇಟಿಯಾಗಬೇಕು, ನಾನು ಮಾತನಾಡಿಸ್ಬೇಕು ದರ್ಶನ್ ಅವರನ್ನು, ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಪವಿತ್ರ ಗೌಡ. ಆದರೆ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡಗೆ ಈ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇದು ನೀವು ಮಹಜರ ಟೈಮಲ್ಲಿ ಹೋದರೂ ಇದೇ ನಿಜ, ಅಥವಾ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಒಳಗಡೆ ಇದ್ದಾಗಲೂ ಇದೇ ಪರಿಸ್ಥಿತಿ, ಬೇರೊಂದು ಟೈಮಲ್ಲೂ ಇದೇ ಪರಿಸ್ಥಿತಿ. ದರ್ಶನ್ ಜೊತೆ ಮಾತಾಡಬೇಕು ಇದೊಂದು ಮನವಿಯನ್ನು ಪವಿತ್ರ ಗೌಡ ಮಾಡಿಕೊಳ್ತಾ ಇದ್ದಾರೆ. ಆದರೆ ಜೈಲಧಿಕಾರಿಗಳು ಕೇಳ್ತಾರಾ? ಅದೊಂದು ಭಾಗ. ಜೈಲಧಿಕಾರಿಗಳು ಕೇಳಿದ ತಕ್ಷಣ ಈಗ ನಾವು ಭೇಟಿಯಾಗಬೇಕು ಅಂತ ಆಸೆ ಪಡೋದು ಬೇರೆ, ಆ ಕಡೆಯಿಂದ ಯಾರನ್ನ ಇವರು ಭೇಟಿಯಾಗಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೋ ಅವರು ತಯಾರಿರಬೇಕಲ್ವಾ? ಹೌದು, ಬರ್ತಿದ್ದಾರಾ ಯಾರು ಪವಿತ್ರ ಗೌಡ, ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಬೇಕಲ್ವಾ? ನೋ, ದರ್ಶನ್ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಭೇಟಿ ನನಗೆ ಬೇಕಾಗಿಲ್ಲ, ನಿರಾಕರಿಸ್ತಾ ಇದ್ದಾರಂತೆ. ಪವಿತ್ರ ಗೌಡ ಸಹವಾಸನೆ ಸಾಕ್ಸ್ವಾಮಿ ನನಗೆ ಅನ್ನೋ ಒಂದು ವಾದ ಕೂಡ ದರ್ಶನ್ ಕಡೆಯಿಂದ ಇದೆಯಂತೆ. ಪವಿತ್ರಾಳನ್ನು ಭೇಟಿಯಾಗೋದಕ್ಕೆ ನನಗೆ ಇಷ್ಟ ಇಲ್ಲ, ಈ ಒಂದು ಪ್ರಪೋಸಲ್ ಇಟ್ಕೊಂಡು ಬರಬೇಡಿ, ಯಾವುದೇ ಕಾರಣಕ್ಕೂ ಪವಿತ್ರ ಗೌಡಗೆ ನನ್ನನ್ನು ಭೇಟಿ ಮಾಡುವಂತಹ ಅವಕಾಶವನ್ನು ಕಲ್ಪಿಸಬೇಡಿ ಅಂಥೇಳಿ ದರ್ಶನ್ ನೇರಾನೇರವಾಗಿ ಜೈಲಧಿಕಾರಿಗಳಿಗೆ ಹೇಳಿದ್ದಾರಂತೆ. ಹಾಗಾಗಿ ಪವಿತ್ರ ಗೌಡ ಇದೀಗ ದರ್ಶನ್ ಭೇಟಿ ಮಾಡಬೇಕು ಎನ್ನುವ ಚಡಪಡಿಕೆ ಇಟ್ಕೊಂಡಿದ್ರು. ಈ ಚಡಪಡಿಕೆಗೆ ಇಲ್ಲಿ ಯಾರೂ ಕೂಡ ಸೊಪ್ಪಾಕೋ ಲಕ್ಷಣ ಕಾಣಿಸ್ತಾ ಇಲ್ಲ.